ಅತಿಯಾಗಿ ಯೋಚಿಸುವುದು ಒಂದು ಶಕ್ತಿ. ಏಕೆ? ಕೇಳೋಕೆ ವಿಚಿತ್ರ ಅನ್ಸ್ಬಹುದು ಅಲ್ವಾ? ಯಾಕಂದ್ರೆ ಇದನ್ನ ನಾವು ಹೆಚ್ಚಾಗಿ ಒಂದು ದೌರ್ಬಲ್ಯ ಅಂತಾನೆ ನೋಡ್ತೀವಿ. ಆದ್ರೆ ಇವತ್ತು ಇದನ್ನೇ ಒಂದು ಬೇರೆ ಆಯಾಮದಿಂದ ನೋಡೋಣ. ಈ ಓವರ್ ಥಿಂಕಿಂಗ್ ನಿಜವಾಗ್ಲೂ ಒಂದು ಸಮಸ್ಯೆನಾ? ಅಥವಾ ಅದೊಂದು ಸೂಪರ್ ಪವರ್ ಥರಾನ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ರಾತ್ರಿ 2 ಗಂಟೆ 3 ವರ್ಷಗಳ ಹಿಂದೆ ನಡೆದಿದ್ದ ಒಂದು ಮಾತುಕತೆ ಮತ್ತೆ ಮತ್ತೆ ತಲೆಯಲ್ಲಿ ಓಡ್ತಾ ಇರುತ್ತೆ. ನಿದ್ದೆನೇ ಬರೋದಿಲ್ಲ. ಹೌದು, ಈ ಅನುಭವ ನಮ್ಮಲ್ಲಿ ಹೆಚ್ಚಿನವರಿಗೆ ಆಗೇ ಆಗಿರುತ್ತೆ. ನಾವಿದನ್ನ ಸಾಮಾನ್ಯವಾಗಿ ಚಿಂತೆ, ಆತಂಕ, ಆಂಗ್ಸೈಟಿ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಆದ್ರೆ ಮನೋವಿಜ್ಞಾನ ಹೇಳೋದು ಬೇರೆನೇ ಇದೆ. ಇದು ಬರೀ ಆತಂಕ ಅಲ್ಲ, ಅದಕ್ಕಿಂತನೂ ದೊಡ್ಡದು. ಹೌದು, ಹೆಚ್ಚಿನ ಜನ ಇದನ್ನ ಆತಂಕ ಅಂತ ಕರೆದ್ರೆ ಸೈಕಾಲಜಿ ಇದಕ್ಕೆ ಒಂದು ಸ್ಪೆಷಲ್ ಹೆಸರು ಕೊಟ್ಟಿದೆ. ಮನೋವಿಜ್ಞಾನದ ಪ್ರಕಾರ ಈ ಥರ ತಲೆಯಲ್ಲಿ ನಿರಂತರವಾಗಿ ಓಡ್ತಿರೋ ಯೋಚನೆಗಳಿದೆಯಲ್ಲ, ಅದು ಕೇವಲ ಒಂದು ಸಮಸ್ಯೆ ಅಲ್ಲವಂತೆ. ಬದಲಿಗೆ ಅದು ನಮ್ಮ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಒಂದು ಸಿಗ್ನಲ್ ಆಗಿರ್ಬೋದು. ಹಾಗಾದ್ರೆ ಈ ಬಿಡುವಿಲ್ಲದ ಮನಸ್ಸಿನ ಹಿಂದಿರುವ ನಿಜವಾದ ಶಕ್ತಿಯೇನೋ ಅದನ್ನೇ ಈಗ ತಿಳ್ಕೊಳ್ಳೋಣ. ಓಕೆ, ಈ ಇಡೀ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು 4 ಮುಖ್ಯ ಅಂಶಗಳನ್ನ ನೋಡೋಣ. ಮೊದಲನೇದು ಸಂಕೀರ್ಣತೆ ಆತಂಕವಲ್ಲ ಅನ್ನೋದು, ಎರಡನೇದು ಹೈಪರ್ ಕನೆಕ್ಟೆಡ್ ಮೆದುಳು, ಮೂರನೇದು ಯೋಚನೆಯ ಬಗ್ಗೆನೇ ಯೋಚಿಸುವುದು, ಮತ್ತು ಕೊನೆಯದಾಗಿ ಹೇಳದೇ ಇರೋ ಮಾದರಿಗಳನ್ನ ಓದುವುದು. ಸೊ ನಮ್ಮ ಮೊದಲನೇ ಪಾಯಿಂಟ್ಗೆ ಬರೋಣ. ಸಂಕೀರ್ಣತೆ ಆತಂಕವಲ್ಲ ಅಂದ್ರೆ ಈ ಅತಿಯಾದ ಯೋಚನೆ ಅನ್ನೋದು ಆತಂಕ ಅನ್ನೋ ಕಾಮನ್ ಮಿಸ್ಕನ್ಸೆಪ್ಷನ್ ಇದೆಯಲ್ಲ, ಅದನ್ನ ಮೊದಲು ಸರಿ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ವಾಸ್ತವದಲ್ಲಿ ಇದೊಂದು ಕಾಂಪ್ಲೆಕ್ಸ್ ಆದ ಕಾಗ್ನಿಟಿವ್ ಪ್ರಾಸೆಸ್. ನೋಡಿ, ಈ ಸ್ಲೈಡ್ನಲ್ಲಿರೋ ಹಾಗೆ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಳ್ತೀವಿ ಮತ್ತು ನಿಜವಾಗ್ಲೂ ಅದು ಏನು ಅಂತ ನೋಡೋಣ. ನಾವು ನಿರ್ಧಾರ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ವಾಸ್ತವದಲ್ಲಿ ಮಾನಸಿಕ ದಕ್ಷತೆ ಆಗಿರಬಹುದು. ನಾವಿದನ್ನ ಚಿಂತೆ ಅಂತ ಕರೆದ್ರೆ ಅದು ಆಕ್ಚುಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಕ್ ಬೇಕಾದ ಮಾಹಿತಿ ಕಲೆ ಹಾಕೋ ಪ್ರಾಸೆಸ್. ತುಂಬಾ ಅನಲೈಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸಂಕೀರ್ಣ ಸಮಸ್ಯೆಗಳನ್ನ ಬಗೆಹರಿಸೋ ರೀತಿ. ಸೈಕಾಲಜಿಯಲ್ಲಿ ಇದಕ್ಕೆ ಒಂದು ಟೆಕ್ನಿಕಲ್ ಟರ್ಮ್ ಇದೆ, ಕಾಗ್ನಿಟಿವ್ ಕಾಂಪ್ಲೆಕ್ಸಿಟಿ ಅಥವಾ ಜ್ಞಾನಗ್ರಹಣದ ಸಂಕೀರ್ಣತೆ. ಅಂದ್ರೆ ಏನಪ್ಪಾ ಅಂದ್ರೆ ಹೆಚ್ಚಿನ ಜನರಿಗೆ ಒಂದು ಸಿಂಪಲ್ ಉತ್ತರ ಸಿಕ್ಕಿದ್ರೆ ಸಾಕು, ಅವರು ಮುಂದೆ ಹೋಗ್ತಾರೆ. ಆದ್ರೆ ಈ ಸಂಕೀರ್ಣ ಮನಸ್ಸಿದೆಯಲ್ಲ, ಅದು ಪ್ರತಿಯೊಂದು ಆಂಗಲ್, ಪ್ರತಿಯೊಂದು ಡೀಟೇಲ್ ಮತ್ತು ಪ್ರತಿಯೊಂದು ಪರಿಣಾಮವನ್ನು ಯೋಚನೆ ಮಾಡಿ ಬೆಸ್ಟ್ ರಿಸಲ್ಟ್ ಯಾವುದು ಅಂತ ಹುಡುಕುತ್ತೆ. ಇದು ವೀಕ್ನೆಸ್ ಅಲ್ಲ, ಇದು ಆಳವಾದ ವಿಶ್ಲೇಷಣೆಯ ಲಕ್ಷಣ. ಸರಿ, ಈಗ ನಮ್ಮ ಎರಡನೇ ಪ್ರಮುಖ ಅಂಶಕ್ಕೆ ಹೋಗೋಣ, ಹೈಪರ್ ಕನೆಕ್ಟೆಡ್ ಮೆದುಳು. ಓವರ್ ಥಿಂಕಿಂಗ್ ಮಾಡೋ ಮನಸ್ಸಿನ ಇನ್ನೊಂದು ದೊಡ್ಡ ಶಕ್ತಿ ಇದು. ಈ ಹೈಪರ್ ಕನೆಕ್ಟಿವಿಟಿ ಅಂದ್ರೆ ಏನು? ಅಂದ್ರೆ ಇಂಥ ಮನಸ್ಸು ಒಂದೊಂದು ಘಟನೆಯನ್ನ ಪ್ರತ್ಯೇಕವಾಗಿ ನೋಡೋದಿಲ್ಲ. ಬದಲಿಗೆ ಅದು ಎಲ್ಲವನ್ನೂ ಒಂದಕ್ಕೊಂದು ಕನೆಕ್ಟ್ ಮಾಡಿ ಒಂದು ದೊಡ್ಡ ಚಿತ್ರವನ್ನ ರೂಪಿಸಲು ಪ್ರಯತ್ನಿಸುತ್ತೆ. ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗೋವರೆಗೂ ಅದಕ್ಕೆ ಸಮಾಧಾನವೇ ಇರೋದಿಲ್ಲ. ಇದು ಸುಮ್ನೆ ರ್ಯಾಂಡಮ್ ಆಗಿ ತಲೆಯಲ್ಲಿ ಓಡೋ ಯೋಚನೆಗಳಲ್ಲ, ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದೆ. ನೋಡಿ, ಮೊದಲು ಒಂದು ಘಟನೆಯನ್ನ ಗಮನಿಸುತ್ತೆ, ಆಮೇಲೆ ಅದನ್ನ ಹಳೆ ಅನುಭವಗಳು, ಡೇಟಾ ಜೊತೆ ಕನೆಕ್ಟ್ ಮಾಡುತ್ತೆ. ಆನಂತರ ಆ ಘಟನೆಗೆ ಮೂಲ ಕಾರಣ ಏನು, ಆ ಯಾಕೆ ಅನ್ನೋದನ್ನ ಹುಡುಕುತ್ತೆ. ಕೊನೆಗೆ ಇದೆಲ್ಲವನ್ನು ಸೇರಿಸಿ ಒಂದು ಸಂಪೂರ್ಣ ಚಿತ್ರವನ್ನ ರೂಪಿಸ್ಕೊಳ್ಳುತ್ತೆ. ಹಾಗಾದ್ರೆ ಈ ರೀತಿ ಮಾಡೋದ್ರಿಂದ ಸಿಗೋದೇನು? ಇದನ್ನ ಯಾಕ್ ಮಾಡ್ತಾರೆ? ಇದು ಬರೀ ಅತಿಯಾದ ವಿಶ್ಲೇಷಣೆಯಲ್ಲ, ಇದೊಂದ್ ರೀತಿ ಬೌದ್ಧಿಕ ಹಸಿವು. ಪ್ರತಿ ಸಲ ಒಂದು ಹೊಸ ಕನೆಕ್ಷನ್ ಸಿಕ್ಕಾಗ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಅದೊಂದು ರಿವಾರ್ಡ್ ಇದ್ದಾಗೆ. ಸೊ ಇದು ಕ್ಯೂರಿಯಾಸಿಟಿಯಿಂದೇ ನಡೆಯೋ ಒಂದು ಪ್ರಾಸೆಸ್. ಓಕೆ, ನಮ್ಮ ಮೂರನೇ ಪಾಯಿಂಟ್ಗೆ ಬರೋಣ, ಯೋಚನೆಯ ಬಗ್ಗೆ ಯೋಚಿಸುವುದು, ಅಂದ್ರೆ ಥಿಂಕಿಂಗ್ ಅಬೌಟ್ ಥಿಂಕಿಂಗ್. ಇದು ಸೆಲ್ಫ್ ಅವೇರ್ನೆಸ್ನ ಒಂದು ಬಹಳ ಪವರ್ಫುಲ್ ರೂಪ. ಸೈಕಾಲಜಿಯಲ್ಲಿ ಇದನ್ನ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಯೋಚನೆಗಳ ಬಗ್ಗೆನೇ ನಾವು ಮತ್ತೆ ಯೋಚಿಸೋದು. ಈ ಸಾಮರ್ಥ್ಯ ಇರೋದ್ರಿಂದ ಓವರ್ ಥಿಂಕರ್ಸ್ ತಮ್ಮದೇ ತಪ್ಪುಗಳು, ತಮ್ಮದೇ ಬಯಾಸ್ಗಳನ್ನ ಸ್ಪಷ್ಟವಾಗಿ ನೋಡಬಲ್ಲರು. ಇದರಿಂದ ಕೆಲವೊಮ್ಮೆ ಸೆಲ್ಫ್ ಡೌಟ್ ಜಾಸ್ತಿ ಆಗಬಹುದು, ಆದ್ರೆ ಪರ್ಸನಲ್ ಗ್ರೋತ್ಗೆ ಇದು ತುಂಬಾನೇ ಮುಖ್ಯ. ಈ ಕೋಟ್ ನೋಡಿ, ಹೆಚ್ಚಿನ ಬುದ್ಧಿವಂತಿಕೆಯ ಅಪರೂಪದ ಚಿಹ್ನೆಗಳಲ್ಲಿ ಒಂದು ನಿಮ್ಮದೇ ಮೊದಲ ಸಹಜ ಪ್ರವೃತ್ತಿಯನ್ನು ಪ್ರಶ್ನಿಸುವ ಸಾಮರ್ಥ್ಯ. ಇದನ್ನೇ ಕಾಗ್ನಿಟಿವ್ ರಿಫ್ಲೆಕ್ಷನ್ ಅಂತ ಕರೆಯೋದು. ಅಂದ್ರೆ ಹೆಚ್ಚಿನ ಜನ ತಮ್ಮ ಫಸ್ಟ್ ಇನ್ಸ್ಟಿಂಕ್ಟ್ ನಂಬಿದ್ರೆ ಇವರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ಈ ಗುಣ ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ನಿಂದ ಇವ್ರನ್ನ ಕಾಪಾಡತ್ತೆ. ಅಂದ್ರೆ ಕಡಿಮೆ ಜ್ಞಾನ ಇದ್ರೂ ನನಗೆಲ್ಲ ಗೊತ್ತು ಅಂತ ಅಂದ್ಕೊಳ್ಳೋ ತಪ್ಪಿನಿಂದ ಇವರು ದೂರ ಇರ್ತಾರೆ. ಸರಿ, ಈಗ ಈ ಪಜಲ್ನ ಕೊನೆಯ ಪೀಸ್ಗೆ ಬರೋಣ, ನಮ್ಮ 4ನೇ ಅಂಶ. ಈ ಎಲ್ಲ ಆಂತರಿಕ ಪ್ರಾಸೆಸ್
ಹೊರಗಿನ ಪ್ರಪಂಚವನ್ನ ನೋಡೋ ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇದನ್ನ ಆಕ್ಟಿವ್ ಅಬ್ಸರ್ವೇಷನ್ ಅಥವಾ ಸಕ್ರಿಯ ವೀಕ್ಷಣೆ ಅಂತ ಹೇಳ್ಬೋದು. ಅಂದ್ರೆ ಓವರ್ ಥಿಂಕರ್ಸ್ ಕೇವಲ ಏನು ಹೇಳಿದ್ರು ಅನ್ನೋದನ್ನ ಮಾತ್ರ ಕೇಳಿಸ್ಕೊಳ್ಳಲ್ಲ, ಅದನ್ನ ಯಾಕೆ ಹೇಳಿದ್ರು ಅಂತಾನೂ ಯೋಚನೆ ಮಾಡ್ತಾರೆ. ಮಾತಿನ ಹಿಂದಿರೋ ಟೋನ್, ಲಾಜಿಕ್ ಮತ್ತು ಮುಚ್ಚಿಟ್ಟಿರೋ ಭಾವನೆಗಳನ್ನು ಕೂಡ ಅವರು ಗ್ರಹಿಸ್ಕೊಳ್ತಾರೆ. ಇದು ಇಂಟೆಲಿಜೆನ್ಸ್ ಮತ್ತು ಎಮೋಷನಲ್ ಅವೇರ್ನೆಸ್ನ ಒಂದು ಅದ್ಭುತ ಕಾಂಬಿನೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಅತಿಯಾಗಿ ಯೋಚಿಸೋರು ಬೇರೆಯವರೆಲ್ಲ ಮಿಸ್ ಮಾಡೋ ಲೈನ್ಗಳನ್ನ ಓದ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಅವ್ರಿಗೆ ಒಂದು ರೂಮ್ನಲ್ಲಿರೋ ಜನರ ಮೂಡ್ ಏನು ಅಂತ ಬೇಗ ಅರ್ಥ ಆಗುತ್ತೆ. ಈ ಇಡೀ ಕಾನ್ಸೆಪ್ಟ್ನ ಒಂದು ಸಾರಾಂಶ ಬೇಕು ಅಂದ್ರೆ ಈ ಹೈ ರೆಸಲ್ಯೂಷನ್ ಕ್ಯಾಮೆರಾ ಅನಾಲಜಿ ಪರ್ಫೆಕ್ಟ್ ಆಗಿದೆ. ನೋಡಿ, ಸಾಮಾನ್ಯ ಮನಸ್ಸು ಒಂದು ಕ್ವಿಕ್ ಬ್ಲರ್ ಆದ ಫೋಟೋ ತರ ಬೇಗ ಕೆಲಸ ಮುಗಿಸುತ್ತೆ, ಆದ್ರೆ ಡೀಟೇಲ್ಸ್ ಮಿಸ್ ಆಗುತ್ತೆ. ಆದ್ರೆ ಈ ಹೈ ರೆಸಲ್ಯೂಷನ್ ಕ್ಯಾಮೆರಾ ಮನ್ಸಿದೆಯಲ್ಲ, ಅದು ಸ್ವಲ್ಪ ನಿಧಾನ, ಲೈಟ್ಗೆ ಅಡ್ಜಸ್ಟ್ ಮಾಡ್ಕೊಳುತ್ತೆ, ಪ್ರತಿಯೊಂದು ಟೆಕ್ಸ್ಚರ್, ಪ್ರತಿಯೊಂದು ಡೀಟೇಲ್ನ ಕ್ಯಾಪ್ಚರ್ ಮಾಡುತ್ತೆ. ಹೌದು, ಇದಕ್ಕೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು, ಆದ್ರೆ ಕೊನೆಗೆ ಸಿಗೋ ಪಿಕ್ಚರ್ ಇದೆಯಲ್ಲ, ಅದು ಇನ್ಫೈನೈಟ್ಲಿ ಹೆಚ್ಚು ನಿಖರವಾಗಿರುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಈ ಮನಸ್ಸು ಮುರಿದು ಹೋಗಿಲ್ಲ, ಅದು ಕೆಟ್ಟು ಹೋಗಿಲ್ಲ, ಅದು ಕೇವಲ ಹೈಯರ್ ಲೆವೆಲ್ ಕಾಗ್ನಿಟಿವ್ ಕಾಂಪ್ಲೆಕ್ಸಿಟಿಯೊಂದಿಗೆ ಕೆಲಸ ಮಾಡ್ತಿದೆ ಅಷ್ಟೇ. ಇದನ್ನ ಸರಿಪಡಿಸ್ಬೇಕಾದ ದೋಷ ಅಂತ ನೋಡೋದನ್ನ ಬಿಡಬೇಕು. ಹಾಗಾಗಿ ಆ ಆಳವನ್ನು ರಕ್ಷಿಸ್ಕೊಳ್ಳಿ, ಅದು ಅಪರೂಪ ಮತ್ತು ಅದು ಶಕ್ತಿಯುತ. ಈ ಗುಣ ನಿಮ್ಮಲ್ಲಿದ್ರೆ ಅದನ್ನ ಪೋಷಿಸಿ. ಯಾಕಂದ್ರೆ ಈ ಜಗತ್ತಿನಲ್ಲಿ ಆಳವಾದ ಚಿಂತನೆ ಅನ್ನೋದು ತುಂಬಾ ರೇರ್ ಮತ್ತು ಬಹಳ ಪವರ್ಫುಲ್. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಇದನ್ನ ಸರಿಪಡಿಸಬೇಕಾದ ದೋಷ ಅಂತ ನೋಡೋದನ್ನ ಬಿಟ್ಟು, ಹಾಗಾದ್ರೆ ಇದನ್ನ ಏವನ್ನ ನಿರ್ಮಿಸಲು ಉದ್ದೇಶಿಸಲಾಗಿದೆ? ಈ ಶಕ್ತಿಯನ್ನ ಬಳಸಿ ಏನ್ ಕಟ್ಟಬಹುದು, ಏನ್ ಸಾಧಿಸಬಹುದು? ಯೋಚನೆ ಮಾಡಬೇಕಾದ ಸಮಯ ಬಂದಿದೆ.